ಡೇ 141. ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಜಿಮ್ಮಿಗೆ ಬಂದ್ವಿ. ಇವತ್ತು ಪಿಲ್ಲರ್ಸ್ ಡೇ. ವಾರ್ಮಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಲೆಗ್ ಡೇ ಅಲ್ಲಿ ಇದನ್ನ ಒಂದ್ ನೆನ್ಪಿಟ್ಕೊಳ್ಳಿ, ಸ್ಕ್ವಾಟ್ಸ್ ನ ಎಷ್ಟು ವೆಯ್ಟ್ ಹಾಕಿ ಹೊಡಿತೀರಿ ಅನ್ನೋದು ಮ್ಯಾಟರ್ ಆಗಲ್ಲ, ನೀವು ಅದನ್ನ ರೈಟ್ ಫಾರ್ಮ್ ಅಲ್ಲಿ ಹೊಡಿತಿರೋ ಇಲ್ವೋ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಸಿಂಪಲ್ ಗುರು, ಜಾಸ್ತಿ ವೆಯ್ಟ್ ಹಾಕಿ ಒಂದ್ ರಾಂಗ್ ಫಾರ್ಮ್ ಅಲ್ಲಿ ಹೊಡಿಯೋದಕ್ಕಿಂತ ಕಡಿಮೆ ವೆಯ್ಟ್ ಹಾಕಿ ಕರೆಕ್ಟ್ ಆಗಿ ಒಂದ್ ರೈಟ್ ಫಾರ್ಮ್ ಅಲ್ಲಿ ಹೊಡೆದು ನಿಧಾನವಾಗಿ ರಿಕವರ್ ಆಗಿ ಸ್ವಲ್ಪ ವೆಯ್ಟ್ ನ ಜಾಸ್ತಿ ಮಾಡೋದ್ನು ಬೆಟರ್ ಅಂತ ನಾನ್ ಹೇಳ್ತೀನಿ. ಹಂಗೆ ಸ್ವಲ್ಪ ಈ ಕಡೆ ಲೆಗ್ ಪ್ರೆಸ್ ಕಡೆ ಬಂದ್ರೆ, ನೀವು ಲೆಗ್ ಪ್ರೆಸ್ ನ ಲೆಗ್ ಇಂದಾನೆ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ನಾ ಮೋಸ್ಟ್ ಆಫ್ ದಿ ಪೀಪಲ್ ಜಿಮ್ ಅಲ್ಲಿ ನೋಡ್ತೀನಿ, ಅವ್ರ ಲೆಗ್ ಪ್ರೆಸ್ ನ ಕೈಯಿಂದ ಪುಷ್ ಮಾಡಿ ಹೊಡಿತಿರ್ತಾರೆ. ಆ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಲೆಗ್ ಪ್ರೆಸ್ ಅಂದ್ರೆ ಲೆಗ್ ಇಂದಾನೆ ಪ್ರೆಸ್ ಮಾಡಿ ಅದನ್ನ ಲೆಗ್ ಪ್ರೆಸ್ ಅಂತಾರೆ. ಅಂಡ್ ನಾನ್ ಕಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಹ್ಯಾಮ್ಸ್ಟ್ರಿಂಗ್ ಬೆಟರ್ ಆಗ್ತಿದೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಬರುವಾಗ ಎಳ್ನೀರ್ ಕುಡಿದು ಮನೆಗ್ ಬಂದ್ವಿ. ಇವತ್ತು ಆಫೀಸಿನ ಕ್ಲಿಪ್ಸ್ ಯಾವ್ದು ಆಡ್ ಮಾಡಿಲ್ಲ ಗುರು, ಮಂತ್ ಎಂಡ್ ಅಲ್ಲ, ಸ್ವಲ್ಪ ಬಿಸಿ ಇದ್ದೆ, ಸೊ ಅದಕ್ಕೆ ಮಾಡ್ಲಿಲ್ಲ. ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡು ನೈಟ್ ನಮ್ಮ ಅಕ್ಕಾರ ಮನೆಗೆ ಹೋಗಿದ್ವಿ. ನೈಟ್ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರಕ್ ಹೊರಟಿದ್ವಿ. ಇವಂಗೆ ಪಾಪ ಉಲ್ಟಾ ಕೂತು ಗೊತ್ತಿರ್ಲಿಲ್ಲ ಅನ್ಸುತ್ತೆ, ಇವತ್ತು ಫಸ್ಟ್ ಟೈಮ್ ಕೂತಿದ್ದ. ಗಾಡಿ ಹೊಡಿಯೋನು ಇವನ್ಗೆ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ದ ಗುರು. ಇನ್ನೇನ್ ಬಾಯಿಯಿಂದ ಹೊರಗ್ ಬರೋದು ಅಷ್ಟೇ ಬಾಕಿ ಗುರು. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಬರ್ತೀನಿ ಗುರು. ಟಾಟಾ.